ಸಂಕ್ರಾಂತಿಯ ನಂತರ ಸಂಪುಟ ವಿಸ್ತರಣೆ ಡೌಟ್ ನೋಡಿ. ಸಚಿವ ಆಕಾಂಕ್ಷಿಗಳಿಗೆ ಬಿಗ್ ಶಾಕ್ ಅನ್ನ ಕೊಟ್ಟಿದ್ದಾರೆ ಸಿಎಂ ಡಿಸಿಎಂ. ಸಂಕ್ರಾಂತಿಯ ನಂತರ ಸಂಪುಟ ವಿಸ್ತರಣೆ ಡೌಟ್. ಸಂಪುಟ ಸೇರಲು ಸಜ್ಜಾಗಿದ್ದವರಿಗೆ ಶಾಕ್ ಅನ್ನ ನೀಡಿದ್ದಾರೆ ಸಿಎಂ ಡಿಸಿಎಂ. ಸಚಿವ ಸ್ಥಾನಕ್ಕೆ ಲಾಬಿ ಮಾಡ್ತಿದ್ದಂತಹ ಕೈ ಶಾಸಕರಿಗೆ ಮತ್ತೆ ನಿರಾಸೆಯಾಗಿದೆ. ಬಿಕೆ ಹರಿಪ್ರಸಾದ್, ಬಿಆರ್ ಪಾಟೀಲ್, ವಿನಯ್ ಕುಲಕರ್ಣಿ, ಇನ್ನು ಬಸವರಾಜ ರಾಯರೆಡ್ಡಿ, ಎನ್ ಎ ಹ್ಯಾರಿಸ್ ಸೇರಿದಂತೆ ಎನ್ ವೈರ್ ಗೋಪಾಲಕೃಷ್ಣ ಕೂಡ ಈ ಒಂದು ರೇಸ್ ನಲ್ಲಿದ್ರು. ರಘುಮೂರ್ತಿ ಸೇರಿದಂತೆ ಹಲವು ಶಾಸಕರಿಗೆ ನಿರಾಸೆಯಾಗಿದೆ. ಸಂಕ್ರಾಂತಿ ನಂತರ ಸಚಿವರಾಗೋ ಕನಸು ಕಂಡಿದ್ದಂತಹ ಕೈ ಶಾಸಕರಿಗೆ ಭಾರೀ ನಿರಾಸೆಯಾಗಿಬಿಟ್ಟಿದೆ. ಸದ್ಯಕ್ಕೆ ಸಂಪುಟ ಪುನರ್ರಚನೆ ಎಂಬುದೆಲ್ಲ ಸುಳ್ಳಂತ ಹೇಳಿದ್ದಾರೆ ಡಿಸಿಎಂ ನೋಡಿ. ಸಂಪುಟ ಪುನರ್ರಚನೆ ಎಲ್ಲಾ ಸುಳ್ಳು, ಅಂತದ್ ಯಾವುದೂ ಇಲ್ಲ ಅಂತ ಹೇಳಿದ್ದಾರೆ. ಸಂಪುಟ ವಿಸ್ತರಣೆ ಮಾಡೋದು ಸಿಎಂಗೆ ಬಿಟ್ಟ ನಿರ್ಧಾರ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಇನ್ನು ಸಚಿವ ಸ್ಥಾನದ ಪುನರ್ರಚನೆ ಮಾಧ್ಯಮಗಳ ಸೃಷ್ಟಿ ಅಂತ ಸಿಎಂ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಸಂಕ್ರಾಂತಿಯ ನಂತರ ರಾಜ್ಯದಲ್ಲಿ ಸಚಿವ ಸಂಪುಟ ವಿಸ್ತರಣೆ ಆಗುತ್ತೆ ಅನ್ನೋ ಸುದ್ದಿಗೆ ಸಿಎಂ ಡಿಸಿಎಂ ಈಗ ಬ್ರೇಕ್ ಹಾಕಿದ್ದಾರೆ. ಸಂಕ್ರಾಂತಿಯ ನಂತರ ಸಂಪುಟ ವಿಸ್ತರಣೆ ಡೌಟ್ ಅಂತ ಹೇಳಲಾಗ್ತಿದೆ. ಸಚಿವ ಸ್ಥಾನದ ಆಕಾಂಕ್ಷಿಗಳಿಗೆ ದೊಡ್ಡ ಶಾಕ್ ಅನ್ನ ನೀಡಿದ್ದಾರೆ ಸಿಎಂ ಮತ್ತು ಡಿಸಿಎಂ. ಸಾಕಷ್ಟು ಕನಸುಗಳನ್ನ ಹೊತ್ತಿದ್ರು ಕಾಂಗ್ರೆಸ್ಸಿನ ಹಲವು ಶಾಸಕರು. ಇನ್ನು ಸಚಿವ ಸ್ಥಾನಕ್ಕಾಗಿ ಲಾಬಿಯನ್ನ ಮಾಡ್ತಿದ್ದಂತಹ ಕೈ ಶಾಸಕರಿಗೆ ನಿರಾಸೆಯಾಗಿಬಿಟ್ಟಿದೆ. ಈ ಒಂದು ರೇಸ್ ನಲ್ಲಿ ಬಿಕೆ ಹರಿಪ್ರಸಾದ್, ಬಿಆರ್ ಪಾಟೀಲ್, ವಿನಯ್ ಕುಲಕರ್ಣಿ, ಬಸವರಾಜ ರಾಯರೆಡ್ಡಿ, ಎನ್ ಎ ಹ್ಯಾರಿಸ್ ಸೇರಿ ಎನ್ ವೈ ಗೋಪಾಲಕೃಷ್ಣ ಅವರು ಇರಬಹುದು, ಇನ್ನು ರಘುಮೂರ್ತಿ ಸೇರಿದಂತೆ ಹಲವು ಶಾಸಕರಿಗೆ ಈಗ ನಿರಾಸೆಯಾಗಿಬಿಟ್ಟಿದೆ. ಸಂಕ್ರಾಂತಿಯ ನಂತರ ಸಚಿವರಾಗುವಂತ ಕನಸು ಕಂಡಂತವರೆಲ್ಲರಿಗೂ ಕೂಡ ನಿರಾಸೆಯಾಗಿಬಿಟ್ಟಿದೆ. ಸದ್ಯಕ್ಕೆ ಸಂಪುಟ ಪುನರ್ರಚನೆ ಎಂಬುದೆಲ್ಲ ಸುಳ್ಳಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಸಂಪುಟ ಪುನರ್ರಚನೆ ಇಲ್ಲ, ಎಲ್ಲವೂ ಕೂಡ ಸುಳ್ಳು ಅದು ಅಂತ ಹೇಳಿದ್ದಾರೆ. ಜೊತೆಯಲ್ಲಿ ಈ ಸಂಪುಟ ಪುನರ್ರಚನೆ ವಿಚಾರ ಏನಿದೆಯಲ್ಲ ಇದು ಮಾಧ್ಯಮಗಳ ಸೃಷ್ಟಿ ಅಂತ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಹೀಗಾಗಿನೇ ಸಂಪುಟ ವಿಸ್ತರಣೆ ಮಾಡೋದು ಸಿಎಂಗೆ ಬಿಟ್ಟ ನಿರ್ಧಾರ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ.